ಓಕೆ, ಪ್ರದೀಪ್ ಕುಮಾರ್ ಇದರ ಫಸ್ಟ್ ದೂರುದಾರ ಪ್ರದೀಪ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಹೇಳಕ್ ಬಯಸ್ತೀರಿ? ನಿಮ್ಮ ಹೋರಾಟ ಫಲಪ್ರದವಾಯ್ತು ಅಂತನ, ಇದು ಮುಂದುವರಿಬೇಕು ಅಂತನ ಏನ್ ಹೇಳಕ್ ಬಯಸ್ತೀರಿ? ಆರಂಭಿಕ ಪ್ರತಿಕ್ರಿಯೆ. IPC ನಲ್ಲಿ ಒಂದು ಏನ್ ಹೇಳುತ್ತೆ ಅಂದ್ರೆ ಸರ್, ಇಂಡಿಯನ್ ಪಿನಲ್ ಕೋಡ್ ಅಲ್ಲಿ ಈಗ ಭಾರತೀಯ ನ್ಯಾಯ ಸಂಹಿತೆ ಏನ್ ಹೇಳುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಳ್ತನ ಆಗಿರುತ್ತೆ, ಯಾವ್ದೋ ಒಂದು ಮೊಬೈಲ್ ಕಳ್ತನ ಮಾಡಿದ ಅಂತ ಇಟ್ಕೊಳ್ಳಿ. ಕರೆಕ್ಟ್. ಅವನು ಇನ್ವೆಸ್ಟಿಗೇಷನ್ ಆಫೀಸರು ಅವನ ಇನ್ವೆಸ್ಟಿಗೇಷನ್ ಮಾಡಿ ಹಿಡಿದು ಕೊನೆಗೆ ಅವನ ಮೊಬೈಲ್ ಎಲ್ಲೋ ಇಟ್ಬಿಟ್ಟಿರ್ತಾನೆ, ರಿಕವರಿ ಮಾಡ್ತಾನೆ. ರಿಕವರಿ ಮಾಡಿದ್ಮೇಲೆ ದಟ್ ಇಸ್ ಎ ಕೇಸ್ ಇಸ್ ಪ್ರೂವ್ಡ್ ಅಂತ. ಓಕೆ, ಅಂದ್ರೆ ಮೊಬೈಲ್ ರಿಕವರಿ ಆದ್ಮೇಲೆ ಕದೀತಾನೆ, ಕದ್ದ ಮೇಲೆ ಆ ಮೊಬೈಲ್ ರಿಕವರಿ ಆಗುತ್ತೆ. ರಿಕವರಿ ಆದ್ಮೇಲೆ ಅಂದ್ರೆ ಆ ಕೇಸು ಪ್ರೂವ್ಡ್ ಆಯ್ತು ಅಂತ. ಓಕೆ, ಇಲ್ಲಿ ವಾಪಸ್ ಕೊಡ್ತಾ ಇದೀರಿ ಅಂತಂದ್ರೆ ನೀವು ಪ್ರೂವ್ಡ್ ಅಂತ, ಕೇಸ್ ಇಸ್ ಪ್ರೂವ್ಡ್ ಅಂತ. 100% ನೀವು ತಪ್ಪು ಮಾಡಿದಿರಿ ಅಂತ. ಅಂದ್ರೆ ಸಿದ್ದರಾಮಯ್ಯನವರ ಮಿಸ್ಸಸ್ ಹೇಳ್ತಾ ಇದಾರೆ ಅವ್ರಿಗೆ ರಾಜಕೀಯ ಕಳಂಕ ತರಬಾರ್ದು ಅಂತ. ಆದ್ರೆ ನಾವು ನಿಮ್ಮ ಮೇಲೂ ಆಪಾದನೆ ಮಾಡ್ತಾ ಇಲ್ಲ. ಇಲ್ಲಿ ಆಪಾದನೆ ನಿಮ್ಮ ನೇರಕ್ಕೆ ನಡೀತೋ ಅಥವಾ ನಿಮ್ಮ ಡೈರೆಕ್ಷನ್ ಮೇಲೆ ನಡೀತೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ನೇರವಾಗಿ ಹಸ್ತಕ್ಷೇಪ ಇರ್ಬೋದು, ನೇರವಾದ ಅವರ ಕೈಚಲಕದಿಂದನೇ ಆಗಿರ್ಬೋದು, ಅವರ ನೇರ ಪಾತ್ರ ಇಲ್ಲಿ ಈ ಪ್ರಕರಣದಲ್ಲಿ ಇದೆ. ಅದ್ರಲ್ಲಿ ಡೌಟೇ ಇಲ್ಲ. ಅವ್ರಿಗೆ ಗೊತ್ತಿಲ್ದೇನೆ ಈ ಡಿನೋಟಿಫಿಕೇಶನ್ ಇರ್ಬೋದು, ಅಥವಾ ಪಾಣಿಲ್ ಕುತ್ಕೊಂಡದಿರ್ಬೋದು, ಅಥವಾ ಡೆವಲಪ್ಡ್ ಆಗಿರೋ ಲೇಔಟ್ ಅಲ್ಲಿ ಸೈಟ್ ನ ಅಲಾಟ್ಮೆಂಟ್ ಮಾಡ್ಕೊಂಡಿರ್ಬೋದು, ಇದೆಲ್ಲವೂ ಕೂಡ ಅವರ ಗಮನಕ್ಕಿದ್ದು ನಡೆದಿದೆ ಅನ್ನೋದು ನಮ್ಮ ವಾದ. ಯಾಕೆ ಅಂತಂದ್ರೆ ಆ ಎಲ್ಲ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ಮೂಡಾ ಮೆಂಬರ್ ಆಗಿದ್ರು. ಹಾಗಾಗಿ ಈ ಮೂಡಾದ ಎಲ್ಲ ಮಾಹಿತಿ ಸಿದ್ದರಾಮಯ್ಯನವ್ರಿಗೆ ಇತ್ತು. ಆದ್ರೆ ಅವ್ರ ಹೆಂಡತಿ ಹೆಸರಿನಲ್ಲಿ ಮಾಡಿದಾರೆ. ಆದ್ರೆ ಅವ್ರ ಗಮನಕ್ಕಿತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಇನ್ವೆಸ್ಟಿಗೇಷನ್ ಅಲ್ಲೇ ಗೊತ್ತಾಗ್ಬೇಕು. ಓಕೆ, ಈಗ ಪ್ರದೀಪ್, ಇನ್ನೊಂದಿದೆ. ನೀವು ಮೊಬೈಲ್ ವಿಚಾರವನ್ನ ಹೇಳಿದ್ರಿ, ಅದನ್ನ ಪತ್ತೆ ಹಚ್ಚಿದಾಗ ಆತ ತಪ್ಪು ಮಾಡ್ದ ಅಂತ ಒಪ್ಕೊಂಡಾಗೆ ಅಂತೇಳಿ. ಆದರೆ ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಸರೆಂಡರ್ ಆದಾಗ ಅಥವಾ ಅದನ್ನು ವಾಪಸ್ ಒಪ್ಪಿಸಿದಾಗ ತಪ್ಪೇ ಆದ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗತ್ತೆ. ಇಲ್ಲಿ ಕೂಡ ಆದ್ರೆ ಇದರಲ್ಲಿ ಕಾನೂನಲ್ಲಿ ಇನ್ನೊಂದಿದೆ ಸರ್. ಒಂದು ಕಾಂಪೌಂಡಬಲ್ ಅಫೆನ್ಸ್, ಇನ್ನು ನಾನ್ ಕಾಂಪೌಂಡಬಲ್ ಅಫೆನ್ಸ್. ಫಾರ್ ಎಕ್ಸಾಂಪಲ್ ಕಾಂಪೌಂಡಬಲ್ ಅಫೆನ್ಸ್ ಯಾವ್ದು ಅಂತಂದ್ರೆ, ನಾನು ದಾರಿಲಿ ಹೋಗ್ತಾ ಇರ್ತೀನಿ, ಒಂದು ಗ್ಲಾಸ್ ಮನೆಗೆ ಕಲ್ಲು ಹೊಡಿತೀನಿ, ಗ್ಲಾಸ್ ಮುರಿದೋಗುತ್ತೆ, ನಾನು ಗ್ಲಾಸ್ ನ ರಿಪೇರಿ ಮಾಡ್ಕೊಡ್ಬೋದು. ದಟ್ ಈಸ್ ಎ ಕಾಂಪೌಂಡಬಲ್ ಅಫೆನ್ಸ್. ಆಗುವಂತ ಖರ್ಚಿನ ವೆಚ್ಚವನ್ನ ಬರ್ಸ್ಕೊಡ್ಬಹುದು. ಅದು ಕಾಂಪೌಂಡಬಲ್ ಅಫೆನ್ಸ್. ಅದಕ್ಕೆ ನಿಮ್ಗೆ ಕಾನೂನಲ್ಲಿ ಪರಿಹಾರ ಇದೆ. ಕರೆಕ್ಟ್, ನೀವು ಹೇಳಿದ್ದು, ಫೈನ್ ಕಟ್ಟಿ ಕ್ಲೋಸ್ ಮಾಡ್ತಾರೆ. ನಾನ್ ಕಾಂಪೌಂಡಬಲ್, ನಾನೊಬ್ಬರ ಕೊಲೆ ಮಾಡ್ತೀನಿ, ನಾನ್ ಕಾಂಪೌಂಡಬಲ್. ನಾನೊಬ್ರಿಗೆ ಚೀಟ್ ಮಾಡ್ತೀನಿ, ನಾನ್ ಕಾಂಪೌಂಡಬಲ್. ನಾನೊಬ್ರು ರೇಪ್ ಮಾಡ್ತೀನಿ, ನಾನ್ ಕಾಂಪೌಂಡಬಲ್. ಇದು ಯಾವುದು ಕೂಡ ನೀವು ಸರಿಪಡಿಸ್ಕೊಡಕ್ ಆಗಲ್ಲ. ನೀವು ದುಡ್ಡು ಕೊಟ್ಟರು ಸರಿಪಡಿಸಕ್ ಆಗಲ್ಲ. ಒಂದು ರೇಪ್ ಆಗುತ್ತೆ, ದುಡ್ಡು ಕೊಟ್ಟು ಸರಿಪಡಿಸಕ್ ಆಗತ್ತಾ? ಆಗಲ್ಲ. ಒಂದು ಕೊಲೆನ ದುಡ್ಡು ಕೊಟ್ಟು ಸರಿಪಡಿಸಕ್ ಆಗತ್ತಾ? ಹಾಗೆ ಇದು ಕೂಡ ನಾನ್ ಕಾಗ್ನಿಸಬಲ್. ಇದನ್ನ ಸರಿಪಡಿಸಕ್ ಆಗುವಂತದ್ದಲ್ಲ. ಓಕೆ, ಸರಿಪಡಿಸಕ್ ಆಗುವಂತದ್ದಲ್ಲ ನಿಜ. ಆದ್ರೆ ಈ 14 ಸೈಟ್ಗಾಗಿ ಮುಖ್ಯಮಂತ್ರಿ ಪತ್ರ ಕೊಡಬೇಕಾಗಿಲ್ಲ, ಶಿಕ್ಷೆ ಕೊಡಿ. ಅದು ನಾವ್ ಹೇಳ್ತಾ ಇರ್ತಕ್ಕಂಥದ್ದು, ಯಾವ ಸಿದ್ದರಾಮಯ್ಯನವರು ಸಮಾಜವಾದದ ಬಗ್ಗೆ ಮಾತಾಡ್ತಾ ಇದ್ರು, ನೈತಿಕತೆ ಬಗ್ಗೆ ಮಾಡಿದ್ರು, ತತ್ವಜ್ಞಾನದ ಬಗ್ಗೆ ಮಾತಾಡಿದ್ರು. ಮತ್ತೆ ಅವರ ಪಕ್ಷದ ಹೈಕಮಾಂಡ್, ವಿಶೇಷವಾಗಿ ಅವರ ಹೈಕಮಾಂಡ್ ಸಂವಿಧಾನವನ್ನ ಹಿಡ್ಕೊಂಡು ಲೋಕಸಭೆಯನ್ನ ಪ್ರವೇಶ ಮಾಡಿದ್ರು. ಸಂವಿಧಾನದ ಪ್ರಜಾತಂತ್ರದ ವ್ಯವಸ್ಥೆನಲ್ಲಿ ನೀವು ಈ ಸಂವಿಧಾನಕ್ಕೆ ಒಬ್ಬ ಈ ರೀತಿಯ ಆರೋಪವನ್ನು ಒತ್ತು ಸಹ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ತೀರಾ? ದಟ್ ಈಸ್ ದಿ ಪ್ರಶ್ನೆ. ನೀವು ವ್ಯವಸ್ಥೆಗೆ ಗೌರವ ಕೊಡಿ. ನಾವೆಲ್ಲ ಹೇಳಿದ್ದು ಸಮಾಜವಾದದ ಬಗ್ಗೆ ಹೇಳಿದ್ ನಾವಲ್ಲ, ಅಥವಾ ಡೆಮಾಕ್ರಸಿ ಸಿಸ್ಟಮ್ ಬಗ್ಗೆ ಹೇಳಿದ್ ನಾವಲ್ಲ. ಪ್ರದೀಪ್, ಹೆಂಗೆ ಅಂತಂದ್ರೆ, ಕೊಟ್ಟಿದ್ದೀರಿ ನಿಜ, ಕೊಟ್ಟು ಗೆಲ್ಲಬಹುದು, ಆದ್ರೆ ಗೆದ್ದು ಸೋತಿದ್ದೀರಿ ಅಂತ. ಹೌದು, ಮತ್ತೆ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದಂತವ್ರು ನೀವು, ನಾವಲ್ಲ. ಎಲ್ಲವನ್ನು ಹೇಳಿದಂತವ್ರು ಚುಕ್ಕೆ ಇದೆ ಅಂತ ಆಯ್ತು. ಹೌದು, ಅದೇ ಕಪ್ಪು ಚುಕ್ಕೆ ಇದೆ ಅನ್ನೋದೇ ಇಲ್ಲಿ ಪ್ರಶ್ನೆ. ಇಲ್ಲಿ ಯಾವುದೇ ಆರೋಪಗಳಿಲ್ಲ ಅಂತ ಹೇಳಿ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಅದಕ್ಕೆ ಇವತ್ತು ಉತ್ತರವನ್ನ ಕೊಡಬೇಕಾದಂತರು ಸಿದ್ದರಾಮಯ್ಯನವರು.
ಥ್ಯಾಂಕ್ ಯು ಹಾಗಾಗಿ ಪ್ರದೀಪ್. ಓಕೆ, ಹಾಗಾಗಿ ನೀವು ಈ ಎಲ್ಲ ಕಾರಣಗಳಿಗಾಗಿ ರಾಜೀನಾಮೆ ಕೊಡಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.